ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ವಿರುದ್ಧ ದೂರು ದಾಖಲಿಸಬೇಕು ಅಂತ ಇದೀಗ ಒತ್ತಾಯಿಸಲಾಗ್ತಾ ಇದೆ. ಕ್ರಮಕ್ಕೆ ಒತ್ತಾಯಿಸಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕುನ್ಹಾ ಸಮಿತಿ ವರದಿಯ ಆರೋಪಿ ಸ್ಥಾನದಲ್ಲಿರುವಂತಹ ಆರ್ಸಿಬಿಯ ರಾಜೇಶ್ ಮೆನನ್ ಜೊತೆ ಗೃಹ ಸಚಿವರ ಫೋಟೋ ಇದೆ. ಗೃಹ ಕಚೇರಿಯಲ್ಲಿ ಫೋಟೋ ತೆಗೆಸಿ ತಪ್ಪು ಸಂದೇಶ ನೀಡಿದ್ದಾರೆ. ಹೀಗಾಗಿ ಕೆಎಸ್ಸಿಎ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಮೇಲೆ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ನೋಡಿ, ಇವ್ರ ಪ್ರಕಾರ, ಈ ದೂರುದಾರರು ಹೇಳೋ ಪ್ರಕಾರ ಆರ್ಸಿಬಿ ಮತ್ತು ಕೆಎಸ್ಸಿಎ ಅವರ ತರಾತುರಿಗೆ ಅವತ್ತು ಕರ್ನಾಟಕ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬಂದಿತ್ತು. ನಿಮ್ಮದೇ ಇಲಾಖೆ ಬೆಂಗಳೂರಿನ ಪೊಲೀಸರನ್ನ ಅಮಾನತು ಮಾಡೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೇ ಪ್ರಕರಣದಲ್ಲಿ ಆರ್ಸಿಬಿಯ ರಾಜೇಶ್ ಮೆನನ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಂಥವ್ರ ಜೊತೆ ಗೃಹ ಸಚಿವರು ಫೋಟೋ ತೆಗೆಸಿಕೊಂಡಿದ್ದಾರೆ ಅನ್ನೋದು ಇವರ ಆರೋಪ. ಆ ಘಟನೆಗೆ ಕಾರಣರಾದವರ ಪಟ್ಟಿಯ ಪೈಕಿ ಕುನ್ಹಾ ಅವರ ವರದಿಯಲ್ಲೂ ಕೂಡ ಆರ್ಸಿಬಿ ರಾಜೇಶ್ ಮೆನನ್ ಹೆಸರು ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಾವಳಿ ನಡೆಸೋದಕ್ಕೆ ಕೆಎಸ್ಸಿಎ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿರವರು ಈಗ ಇತ್ತೀಚೆಗೆ ಕಚೇರಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಆರೋಪ ಹೊತ್ತ ಆರ್ಸಿಬಿಯ ರಾಜೇಶ್ ಮೆನನ್ ರವರನ್ನ ಕೆಎಸ್ಸಿಎ ಅಧ್ಯಕ್ಷರು ಕರ್ಕೊಂಡು ಬಂದಿದ್ದಾರೆ. ನಿಮ್ ಜೊತೆ ಫೋಟೋಗೆ ಪೋಸ್ ನೀಡಿ ಸಮಾಜಕ್ಕೆ ತಪ್ಪು ಸಂದೇಶ ಕಳಿಸಲಾಗ್ತಾ ಇದೆ. ನಿಮ್ಮ ಗೌರವಕ್ಕೂ ಇದು ಚ್ಯುತಿ ತರೋ ಕೆಲಸ ಅಂತ ಆರೋಪ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಏನಿದು ರಾಜೇಶ್ ಮೆನನ್ ಅವರು ಗೃಹ ಸಚಿವರ ಜೊತೆ, ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ರಾಜೇಶ್ ಮೆನನ್ ಗೃಹ ಸಚಿವರ ಜೊತೆ ಫೋಟೋ ತೆಗೆಸಿಕೊಂಡ್ರು ಅನ್ನೋಂಥ ವಿಚಾರಕ್ಕೆ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶ್ರೀಲಕ್ಷ್ಮಿ, ಆರ್ಸಿಬಿ ಕಪ್ ಗೆದ್ದ ನಂತರದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಆರ್ಸಿಬಿ ಅಭಿಮಾನಿಗಳೆಲ್ಲರೂ ಕೂಡ ಕ್ರೀಡಾಂಗಣದ ಸುತ್ತಮುತ್ತಲು ಸಾಕಷ್ಟು ಜನ ಸೇರಿದ್ರು. ಈ ಒಂದು ಸಂದರ್ಭದಲ್ಲಿ ಕಾಲ್ತುಳಿತ ಆಗಿ 11 ಜನರ ಸಾವಾಗಿತ್ತು. ಹಾಗಾಗಿನೇ ಇಡೀ ದೇಶ ವಿದೇಶದಿಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಸದ್ದಾಗಿತ್ತು. ಮತ್ತು ಸರ್ಕಾರದ ನಡೆ ವರ್ಸಸ್ ಬೇರೆ ಕೆಎಸ್ಸಿ ಅನ್ನೋ ರೀತಿಯಲ್ಲಿ ಫೈಟ್ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಸರ್ಕಾರವೂ ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿತ್ತು. ಆ ಸಮಿತಿಯಲ್ಲೂ ಕೂಡ ಒಂದಷ್ಟು ಆರೋಪಗಳು ಉಲ್ಲೇಖ ಆಗಿತ್ತು. ಆದ್ರೆ ಇಲ್ಲಿ ಆಕ್ಷೇಪ ಇರೋದೇನಂತ ಹೇಳಿದ್ರೆ, ಆರ್ಸಿಬಿಯ ತಂಡದ ಮುಖ್ಯಸ್ಥರು ಮತ್ತೆ ಆ ಒಂದು ತಂಡದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜೇಶ್ ಮೆನನ್ ಎನ್ನುವರು ಅವರು ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಅಂತಹ ಆರೋಪಿ ಸ್ಥಾನದಲ್ಲಿ ಇದ್ದಂತವರು ಗೃಹ ಸಚಿವರ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವಂತದ್ದು ಏನಂತಂದು ಹೇಳಿದ್ರೆ, ಅದರಲ್ಲೂ ಕೂಡ ಏನು ಕೆಎಸ್ಸಿಎ ಏನಿದೆ ಅದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಗೃಹ ಸಚಿವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ಫೋಟೋವನ್ನ ತೆಗೆಸ್ತಾರೆ. ಆರೋಪಿ ಸ್ಥಾನದಲ್ಲಿದ್ದಂತವರು ಫೋಟೋ ತೆಗೆಸ್ಕೊಟ್ರೆ ಹೇಗೆ, ಇದು ತಪ್ಪು ಸಂದೇಶ ಕೊಟ್ಟಂತ ಆಗತ್ತೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತ್. ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ವಿರುದ್ಧ ದೂರು ದಾಖಲಿಸಬೇಕು ಅಂತ ಇದೀಗ ಒತ್ತಾಯಿಸಲಾಗ್ತಾ ಇದೆ. ಕ್ರಮಕ್ಕೆ ಒತ್ತಾಯಿಸಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕುನ್ಹಾ ಸಮಿತಿ ವರದಿಯ ಆರೋಪಿ ಸ್ಥಾನದಲ್ಲಿರುವಂತಹ ಆರ್ಸಿಬಿಯ ರಾಜೇಶ್ ಮೆನನ್ ಜೊತೆ ಗೃಹ ಸಚಿವರ ಫೋಟೋ ಇದೆ. ಗೃಹ ಕಚೇರಿಯಲ್ಲಿ ಫೋಟೋ ತೆಗೆಸಿ ತಪ್ಪು ಸಂದೇಶ ನೀಡಿದ್ದಾರೆ. ಹೀಗಾಗಿ ಕೆಎಸ್ಸಿಎ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಮೇಲೆ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ನೋಡಿ, ಇವ್ರ ಪ್ರಕಾರ, ಈ ದೂರುದಾರರು ಹೇಳೋ ಪ್ರಕಾರ ಆರ್ಸಿಬಿ ಮತ್ತು ಕೆಎಸ್ಸಿಎ ಅವರ ತರಾತುರಿಗೆ ಅವತ್ತು ಕರ್ನಾಟಕ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬಂದಿತ್ತು. ನಿಮ್ಮದೇ ಇಲಾಖೆ ಬೆಂಗಳೂರಿನ ಪೊಲೀಸರನ್ನ ಅಮಾನತು ಮಾಡೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೇ ಪ್ರಕರಣದಲ್ಲಿ ಆರ್ಸಿಬಿಯ ರಾಜೇಶ್ ಮೆನನ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಂಥವ್ರ ಜೊತೆ ಗೃಹ ಸಚಿವರು ಫೋಟೋ ತೆಗೆಸಿಕೊಂಡಿದ್ದಾರೆ ಅನ್ನೋದು ಇವರ ಆರೋಪ. ಆ ಘಟನೆಗೆ ಕಾರಣರಾದವರ ಪಟ್ಟಿಯ ಪೈಕಿ ಕುನ್ಹಾ ಅವರ ವರದಿಯಲ್ಲೂ ಕೂಡ ಆರ್ಸಿಬಿ ರಾಜೇಶ್ ಮೆನನ್ ಹೆಸರು ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಾವಳಿ ನಡೆಸೋದಕ್ಕೆ ಕೆಎಸ್ಸಿಎ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿರವರು ಈಗ ಇತ್ತೀಚೆಗೆ ಕಚೇರಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಆರೋಪ ಹೊತ್ತ ಆರ್ಸಿಬಿಯ ರಾಜೇಶ್ ಮೆನನ್ ರವರನ್ನ ಕೆಎಸ್ಸಿಎ ಅಧ್ಯಕ್ಷರು ಕರ್ಕೊಂಡು ಬಂದಿದ್ದಾರೆ. ನಿಮ್ ಜೊತೆ ಫೋಟೋಗೆ ಪೋಸ್ ನೀಡಿ ಸಮಾಜಕ್ಕೆ ತಪ್ಪು ಸಂದೇಶ ಕಳಿಸಲಾಗ್ತಾ ಇದೆ. ನಿಮ್ಮ ಗೌರವಕ್ಕೂ ಇದು ಚ್ಯುತಿ ತರೋ ಕೆಲಸ ಅಂತ ಆರೋಪ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಏನಿದು ರಾಜೇಶ್ ಮೆನನ್ ಅವರು ಗೃಹ ಸಚಿವರ ಜೊತೆ, ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ರಾಜೇಶ್ ಮೆನನ್ ಗೃಹ ಸಚಿವರ ಜೊತೆ ಫೋಟೋ ತೆಗೆಸಿಕೊಂಡ್ರು ಅನ್ನೋಂಥ ವಿಚಾರಕ್ಕೆ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶ್ರೀಲಕ್ಷ್ಮಿ, ಆರ್ಸಿಬಿ ಕಪ್ ಗೆದ್ದ ನಂತರದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಆರ್ಸಿಬಿ ಅಭಿಮಾನಿಗಳೆಲ್ಲರೂ ಕೂಡ ಕ್ರೀಡಾಂಗಣದ ಸುತ್ತಮುತ್ತಲು ಸಾಕಷ್ಟು ಜನ ಸೇರಿದ್ರು. ಈ ಒಂದು ಸಂದರ್ಭದಲ್ಲಿ ಕಾಲ್ತುಳಿತ ಆಗಿ 11 ಜನರ ಸಾವಾಗಿತ್ತು. ಹಾಗಾಗಿನೇ
ಇಡೀ ದೇಶ ಮತ್ತು ವಿದೇಶದಿಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಸದ್ದಾಗಿತ್ತು ಮತ್ತು ಸರ್ಕಾರದ ನಡೆ ವರ್ಸಸ್ ಬೇರೆ ಕೆಎಸ್ಸಿ ಅನ್ನೋ ರೀತಿಯಲ್ಲಿ ಫೈಟ್ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಸರ್ಕಾರವು ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಕುನ್ನಾವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿತ್ತು. ಆ ಸಮಿತಿಯಲ್ಲೂ ಕೂಡ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿತ್ತು. ಆದ್ರೆ ಇಲ್ಲಿ ಆಕ್ಷೇಪ ಇರೋದೇನಂತಂದು ಹೇಳಿದ್ರೆ RCBಯ ತಂಡದ ಮುಖ್ಯಸ್ಥರು ಮತ್ತೆ ಒಂದು ತಂಡದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜೇಶ್ ಮೆನನ್ ಎನ್ನುವರು ಅವರು ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಅಂತಹ ಆರೋಪಿ ಸ್ಥಾನದಲ್ಲಿ ಇದ್ದಂತವರು ಗೃಹ ಸಚಿವರ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವಂತದ್ದು ಏನಂತಂದು ಹೇಳಿದ್ರೆ ಅದರಲ್ಲೂ ಕೂಡ ಏನು KSC ಏನಿದೆ ಅದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಗೃಹ ಸಚಿವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ಫೋಟೋವನ್ನ ತೆಗೆಸಿದ್ರೆ ಆರೋಪಿ ಸ್ಥಾನದಲ್ಲಿದ್ದಂತವರು ಫೋಟೋ ತೆಗೆಸ್ಕೊಂಡ್ರೆ ಹೇಗೆ, ಇದು ತಪ್ಪು ಸಂದೇಶ ಕೊಟ್ಟಂತ ಆಗುತ್ತೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತ್. ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KSCA ವಿರುದ್ಧ ದೂರು ದಾಖಲಿಸಬೇಕು ಅಂತ ಇದೀಗ ಒತ್ತಾಯಿಸಲಾಗ್ತಾ ಇದೆ. ಕ್ರಮಕ್ಕೆ ಒತ್ತಾಯಿಸಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕುನ್ಹಾ ಸಮಿತಿ ವರದಿಯ ಆರೋಪಿ ಸ್ಥಾನದಲ್ಲಿರುವಂತಹ RCBಯ ರಾಜೇಶ್ ಮೆನನ್ ಜೊತೆ ಗೃಹ ಸಚಿವರ ಫೋಟೋ ಇದೆ. ಗೃಹ ಕಚೇರಿಯಲ್ಲಿ ಫೋಟೋ ತೆಗೆಸಿ ತಪ್ಪು ಸಂದೇಶ ನೀಡಿದ್ದಾರೆ. ಹೀಗಾಗಿ KSCA ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಮೇಲೆ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ನೋಡಿ, ಇವ್ರ ಪ್ರಕಾರ ಈ ದೂರುದಾರರು ಹೇಳೋ ಪ್ರಕಾರ RCB ಮತ್ತು KSCA ಅವರ ತರಾತುರಿಗೆ ಯಾವತ್ತು ಕರ್ನಾಟಕ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬಂದಿತ್ತು. ನಿಮ್ಮದೇ ಇಲಾಖೆ ಬೆಂಗಳೂರಿನ ಪೊಲೀಸರನ್ನ ಅಮಾನತು ಮಾಡೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೇ ಪ್ರಕರಣದಲ್ಲಿ RCBಯ ರಾಜೇಶ್ ಮೆನನ್ ಅವರ ವಿರುದ್ಧ FIR ದಾಖಲಾಗಿದೆ. ಇಂಥವ್ರ ಜೊತೆ ಗೃಹ ಸಚಿವರು ಫೋಟೋ ತೆಗೆಸಿಕೊಂಡಿದ್ದಾರೆ ಅನ್ನೋದು ಇವರ ಆರೋಪ. ಆ ಘಟನೆಗೆ ಕಾರಣರಾದವರ ಪಟ್ಟಿಯ ಪೈಕಿ ಕುನ್ಹಾ ಅವರ ವರದಿಯಲ್ಲೂ ಕೂಡ RCB ರಾಜೇಶ್ ಮೆನನ್ ಹೆಸರು ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯಾವಳಿ ನಡೆಸೋದಕ್ಕೆ KSCA ಅಧ್ಯಕ್ಷರು ಮತ್ತು ಕಾರ್ಯದರ್ಶಿರವರು ಈಗ ಏನು ಇತ್ತೀಚೆಗೆ ಕಚೇರಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಆರೋಪ ಹೊತ್ತ RCBಯ ರಾಜೇಶ್ ಮೆನನ್ ರವರನ್ನ KSCA ಅಧ್ಯಕ್ಷರು ಕರ್ಕೊಂಡು ಬಂದಿದ್ದಾರೆ. ನಿಮ್ ಜೊತೆ ಫೋಟೋಗೆ ಪೋಸ್ ನೀಡಿ ಸಮಾಜಕ್ಕೆ ತಪ್ಪು ಸಂದೇಶ ಕಳಿಸಲಾಗ್ತಾ ಇದೆ. ನಿಮ್ಮ ಗೌರವಕ್ಕೂ ಇದು ಚ್ಯುತಿ ತರೋ ಕೆಲಸ ಅಂತ ಆರೋಪ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಏನಿದು ರಾಜೇಶ್ ಮೆನನ್ ಅವರು ಗೃಹ ಸಚಿವರ ಜೊತೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ರಾಜೇಶ್ ಮೆನನ್ ಗೃಹ ಸಚಿವರ ಜೊತೆ ಫೋಟೋ ತೆಗೆಸಿಕೊಂಡ್ರು ಅನ್ನೋಂತ ವಿಚಾರಕ್ಕೆ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಶ್ರೀಲಕ್ಷ್ಮಿ, RCB ಕಪ್ ಗೆದ್ದ ನಂತರದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ RCB ಅಭಿಮಾನಿಗಳೆಲ್ಲರೂ ಕೂಡ ಕ್ರೀಡಾಂಗಣದ ಸುತ್ತಮುತ್ತಲು ಸಾಕಷ್ಟು ಜನ ಸೇರಿದ್ರು. ಈ ಒಂದು ಸಂದರ್ಭದಲ್ಲಿ ಕಾಲ್ತುಳಿತ ಆಗಿ 11 ಜನರ ಸಾವಾಗಿತ್ತು. ಹಾಗಾಗಿನೇ ಇಡೀ ದೇಶ ಮತ್ತು ವಿದೇಶದಿಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಸದ್ದಾಗಿತ್ತು ಮತ್ತು ಸರ್ಕಾರದ ನಡೆ ವರ್ಸಸ್ ಬೇರೆ ಕೆಎಸ್ಸಿ ಅನ್ನೋ ರೀತಿಯಲ್ಲಿ ಫೈಟ್ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಸರ್ಕಾರವು ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಕುನ್ನಾವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿತ್ತು. ಆ ಸಮಿತಿಯಲ್ಲೂ ಕೂಡ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿತ್ತು. ಆದ್ರೆ ಇಲ್ಲಿ ಆಕ್ಷೇಪ ಇರೋದೇನಂತಂದು ಹೇಳಿದ್ರೆ RCBಯ ತಂಡದ ಮುಖ್ಯಸ್ಥರು ಮತ್ತೆ ಒಂದು ತಂಡದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜೇಶ್ ಮೆನನ್ ಎನ್ನುವರು ಅವರು ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಅಂತಹ ಆರೋಪಿ ಸ್ಥಾನದಲ್ಲಿ ಇದ್ದಂತವರು ಗೃಹ ಸಚಿವರ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವಂತದ್ದು ಏನಂತಂದು ಹೇಳಿದ್ರೆ ಅದರಲ್ಲೂ ಕೂಡ ಏನು KSC ಏನಿದೆ ಅದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಗೃಹ ಸಚಿವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ಫೋಟೋವನ್ನ ತೆಗೆಸಿದ್ರೆ ಆರೋಪಿ ಸ್ಥಾನದಲ್ಲಿದ್ದಂತವರು ಫೋಟೋ ತೆಗೆಸ್ಕೊಂಡ್ರೆ ಹೇಗೆ, ಇದು ತಪ್ಪು ಸಂದೇಶ ಕೊಟ್ಟಂತ ಆಗುತ್ತೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತ್.